ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ದಿ ಅಪ್ಡೇಟ್ ಕನ್ನಡಿಗ. ಕಾಂಗ್ರೆಸ್ ನಾಯಕ ಜಮೀರ್ ಅಹಮದ್ ಅವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮತ್ತು ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ವಿರುದ್ಧ ಗರಂ ಆಗಿದ್ದಾರೆ. ಕಾರಣ ಏನಪ್ಪ ಅಂತಂದರೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಇದಕ್ಕೂ ಮುಂಚೆ ಈ ವಿಷಯಕ್ಕೆ ಇದರ ಹಿನ್ನೆಲೆ ಏನು ಅಂತ ಇದ್ರ ಬಗ್ಗೆ ಹೇಳ್ಬಿಡ್ತೀನಿ. ಕಳೆದ ಕೆಲವು ತಿಂಗಳ ಹಿಂದೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ವಿಧಾನಸಭಾದಿಂದ ಆಯ್ಕೆಯಾದಂಥ ಶಾಸಕರು ಶಾಮನೂರು ಶಿವಶಂಕರಪ್ಪನವರು ನಿಧನ ಆಗಿದ್ದರು. ಅವರ ಜಾಗದಲ್ಲಿ ಅವರ ನಿಧನದಿಂದ ತೆರವಾಗಿದ್ದ ಜಾಗದಲ್ಲಿ ಇನ್ನೊಬ್ಬರನ್ನು ನಿಲ್ಲಿಸಿ ಬೈ ಎಲೆಕ್ಷನ್ ಬಂದಿತ್ತು, ಇನ್ನೊಬ್ಬರು ನಿಲ್ಲಿಸಬೇಕಿತ್ತು. ಆವಾಗ ಎಸ್ ಮಲ್ಲಿಕಾರ್ಜುನ್ ಅವರು, ಅಂದರೆ ಶಾಮನೂರು ಶಿವಶಂಕರಪ್ಪನವರ ಮಗ ಎಸ್ ಮಲ್ಲಿಕಾರ್ಜುನ್ ಅವರು ತಮ್ಮ ಮಗ ಸಮರ್ಥವ್ರನ್ನ ನಿಲ್ಲಿಸೋಕ್ಕೆ ಅಂತ ಅಪೇಕ್ಷೆ ಪಟ್ಟರು. ಆ ಸಂದರ್ಭದಲ್ಲಿ ಅಲ್ಲಿದ್ದಂಥ ಸಾಕಷ್ಟು ಮುಸಲ್ಮಾನ ಮುಖಂಡರು ನಾವು ಕಾಲದಿಂದನೂ ಶಾಮನೂರು ಶಿವಶಂಕರಪ್ಪನವರಿಗೆ ಸಪೋರ್ಟ್ ಮಾಡ್ಕೊತಾ ಬಂದಿದ್ದೀವಿ. ಇಲ್ಲಿ ಸಾಕಷ್ಟು ಮುಸಲ್ಮಾನ ಸಂಖ್ಯೆಯಲ್ಲಿ ಮತದಾರರಿದ್ದಾರೆ, ಇಲ್ಲಿ ಈ ಸಲ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅಂತ ಕೇಳಿಕೊಂಡ್ರು. ಇದಕ್ಕೆ ಪುಷ್ಟಿ ನೀಡುವಂತೆ ಜಮೀರ್ ಅಹಮದ್ ಕೂಡ ಇದನ್ನು ಓಪನ್ ಆಗಿ ಬೆಂಬಲ ನೀಡಿದ್ರು. ಇದಕ್ಕೆ ಟಿಕೆಟ್ ಕೊಡಲೇಬೇಕು ಅಂತ ಸಾಕಷ್ಟು ಒತ್ತಡವನ್ನು ಕೂಡ ಹೇರಿದ್ರು, ಅದು ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ. ಬಟ್ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಮತ್ತು ಜಮೀರ್ ಅಹಮದ್ ವಿರುದ್ಧ ಮಾತಿನ ಸಮರನೇ ನಡೆಯುತ್ತೆ. ಮಲ್ಲಿಕಾರ್ಜುನ್ ಅವರು ಹೇಳ್ತಾರೆ, ಅವ್ರು ಯಾರು ಕೇಳೋದಕ್ಕೆ ಅಂತ ಹೇಳ್ತಾರೆ. ಏಕವಚನದಲ್ಲೇ ಮಾತಿನ ಸಮರ ನಡೆದಾಗ ಇದು ಹೈಕಮಾಂಡ್ ಮಟ್ಟಕ್ಕೆ ಹೋಗುತ್ತೆ. ಆಮೇಲೆ ಕೊನೆಗೆ ಇದು ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ್ ಅವರಿಗೆ ಟಿಕೆಟ್ ಒಲಿಯುತ್ತೆ. ಆದರೆ ಇಲ್ಲಿ ಒಂದು ಮುಸಲ್ಮಾನ ಮುಖಂಡರು ಜಮೀರ್ ಅಹಮದ್ ಅವರು ಇದ್ರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಇಲ್ಲಿ ಯಾವುದೇ ಅವರು ಸಪೋರ್ಟ್ ಕೂಡ ಮಾಡ್ತಾರಲ್ಲ, ಯಾವುದೇ ಕ್ಯಾಂಪೇನ್ಗೆ ಆಗಿರ್ಬೋದು, ಯಾವುದೇ ಒಂದು ಮತಬೇಟೆ ಕಾರ್ಯಕ್ರಮದಲ್ಲಾಗಿರ್ಬೋದು, ಇದರಿಂದ ದೂರ ಉಳಿತಾರೆ. ಆ ನಂತರ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಜಮೀರ್ ಅವ್ರನ್ನ ಮನವೊಲಿಸಿ ಮತ್ತೆ ಜಮೀರ್ ಅವರು ಬಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಪೋರ್ಟ್ ಮಾಡ್ತಾರೆ, ಕ್ಯಾಂಪೇನ್ ಮಾಡ್ತಾರೆ. ಸೊ ಅಲ್ಟಿಮೇಟ್ಲಿ ಆ ಮುಸಲ್ಮಾನ ಮುಖಂಡವರು ಕೂಡ ಸಂಹವ್ ಕಾಂಪ್ರಮೈಸ್ ಆಗಿಬಿಟ್ಟು ಬಂದು ಸಪೋರ್ಟ್ ಮಾಡ್ತಾರೆ. ಅಲ್ಟಿಮೇಟ್ಲಿ ಸಮರ್ಥ್ ಅವರು ಈ ಎಲೆಕ್ಷನಲ್ಲಿ ವಿನ್ ಆಗ್ತಾರೆ. ಇದು ವಿನ್ ಆಗಿತ್ತು, ಆ ಕತೆ ಮುಗ್ದಿತ್ತು. ಬಟ್ ಇವಾಗ ಏನಕ್ಕೆ ಇದು ಬಂದಿದೆ ಅಂತಂದರೆ, ಇತ್ತೀಚೆಗಷ್ಟೇ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರು. ಆ ಸಂದರ್ಭದಲ್ಲಿ ಪ್ರಮಾಣ ವಚನ ಸಂದರ್ಭದಲ್ಲಿ ಇನ್ನೇನು 1 ದಿನ 2 ದಿನ ಇರೋವಂಥ ಸಂದರ್ಭದಲ್ಲಿ ನಾವು ಸಚಿವರಾಗಬೇಕು ಹೊಸ ಸರ್ಕಾರದಲ್ಲಿ ಅಂತ ಲಾಬಿ ಮಾಡೋ ಸಮಯದಲ್ಲಿ ಜಮೀರ್ ಅವರ ಒಂದು ಎಕ್ಸ್ಕ್ಲೂಸಿವ್ ಆಡಿಯೋ ಹೊರಗೆ ಬೀಳುತ್ತೆ. ಅದು ಜಮೀರ್ ಅವ್ರದ್ದೇ ಅನ್ನಲಾದ ಆಡಿಯೋ, ಜಮೀರ್ ಅವ್ರದ್ದು ಅಂತ ಅದು ಮಾಹಿತಿ ಇಲ್ಲ. ಅವ್ರು ಹೇಳೋ ಪ್ರಕಾರ ಅದು ನನ್ನ ಆಡಿಯೋ ಅಲ್ಲ ಅಂತ ಹೇಳ್ತಾರೆ. ಅದರಲ್ಲಿ ಅವರು ತಮ್ಮ ಕಾಂಗ್ರೆಸ್ ಪಕ್ಷದ ವಿರುದ್ಧ, ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಮಾತನಾಡಿದ್ದಾರೆ, ಅದರ ವಿರುದ್ಧ ಕೆಲಸ ಮಾಡೋದಕ್ಕೆ ಹೇಳಿದ್ದಾರೆ. ಅದು ಆ ರೀತಿ ಸಂಬಂಧಪಟ್ಟ ಒಂದು ಆಡಿಯೋ ಅದಾಗಿದ್ದರಿಂದ ಇದು ಸಾಕಷ್ಟು ಚರ್ಚೆಗೆ ಈಡು ಮಾಡುತ್ತೆ. ಇದರಿಂದ ಹೊಸ ಸರ್ಕಾರದಲ್ಲಿ ಅವರ ಸಚಿವ ಸ್ಥಾನಕ್ಕೂ ಕೂಡ ಕನ್ಸಿಡರ್ ಮಾಡೋದಿಲ್ಲ. ಫಸ್ಟ್ ಲಿಸ್ಟಲ್ಲಿ ಅವರು ಸಚಿವರು ಕೂಡ ಆಗಿಲ್ಲ ಈಗ. ಸೊ ಯಾಕೆಂದರೆ ಒಂದು ಪ್ರಾಬಬಲ್ ನೇಮ್ ಆಗಿದ್ದಂಥ ಒಬ್ಬ ಜಮೀರ್ ಅಹಮದ್ ಅಲ್ಪಸಂಖ್ಯಾತರ ಸಮುದಾಯದ ಒಂದು ಪ್ರಭಾವಿ ನಾಯಕರಾದಂಥ ಜಮೀರ್ ಅವ್ರನ್ನ ಸೈಡ್ಲೈನ್ ಮಾಡ್ತಾರೆ. ಅವರು ಅದಕ್ಕೆ ಇಲ್ಲಿ ಸಚಿವ ಸ್ಥಾನ ಕೂಡ ಕೊಡೋದಿಲ್ಲ. ಇದು ಹೈಕಮಾಂಡ್ ಮಟ್ಟಕ್ಕೆ ಕೂಡ ಹೋಗುತ್ತೆ. ಅವರು ಅದನ್ನು ಆ ಒಂದು ಕಾರಣಕ್ಕೆ ಅವ್ರನ್ನ ರಿಜೆಕ್ಟ್ ಮಾಡಿದ್ದಾರೆ ಅಂತ ಕೂಡ ಮಾತುಗಳು ಕೇಳಿಬರುತ್ತೆ. ಸೊ ಇದರಿಂದ ಜಮೀರ್ ಅವರು ಇದು ಹೈಕಮಾಂಡ್ ಆಗಿರ್ಬೋದು, ತಮ್ಮ ನಾಯಕರಾಗಿರ್ಬೋದು, ಇದ್ರ ಬಗ್ಗೆ ಒಂದು ಮನವೊಲಿಸೋ ಕಾರ್ಯಕ್ರಮ ಅಂತ ನಡೆಸ್ತಾ ಇರ್ತಾರೆ. ಈಗ ಏನಾಗಿದೆ ಅಂತಂದರೆ, ಇತ್ತೀಚೆಗಷ್ಟೇ ನಡೆದ ಒಂದು ಸಮಾರಂಭದಲ್ಲಿ ಜಮೀರ್ ಅವರ ಬೆಂಬಲಿಗರು ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿ, ಜಮೀರ್ ಅವರು ನಿಮ್ಮ ಪರಮಾಪ್ತರಲ್ವಾ, ನೀವು ಅವರಿಗೆ ಸಪೋರ್ಟ್ ಮಾಡಬೇಕು, ನೀವು ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಒಂದು ಅಹವಾಲನ್ನು ಇಡ್ತಾರೆ. ಆವಾಗ ಸಿದ್ದರಾಮಯ್ಯನವರು ಅಲ್ಲೇ ತಮ್ಮ ಕೋಪವನ್ನು ವ್ಯಕ್ತಪಡಿಸ್ತಾರೆ ಜಮೀರ್ ಅವ್ರ ಬೆಂಬಲಿಗರಿಗೆ. ಆ ಪರಮಾಪ್ತ ಆಗಿದ್ದ ಮಾತ್ರಕ್ಕೆ ನನ್ನ ವಿರುದ್ಧನೇ ಅವ್ರು ಕೆಲಸ ಮಾಡ್ಬೋದಾ ಅಂತ ಹೇಳ್ತಾರೆ. ಇಲ್ಲಿ ಸಿದ್ದರಾಮಯ್ಯನವರ ಕೋಪ ಅಲ್ಲಿ ಜಮೀರ್ ಅವ್ರ ಮೇಲೆ ಇರೋದು ಸಾಕಷ್ಟು ಒಂದು ನೀಟಾಗಿ ಗೊತ್ತಾಗುತ್ತೆ. ಸೊ ಈ ಘಟನೆ ನಡೆದಂಥ ಅವತ್ತು ರಾತ್ರಿನೇ ಕೂಡ ಜಮೀರ್ ಅವರು ಸೀದಾ ಸಿದ್ದರಾಮಯ್ಯನವರ ಮನೆಗೆ ಹೋಗಿ 1-1.5 ತಾಸು ಅವ್ರ ಹತ್ರ ಮಾತಾಡಿ ಇದ್ರ ಬಗ್ಗೆ ಸಮಜಾಯಿಷಿನ ನೀಡ್ತಾರೆ. ನಾನು ಯಾವುದೇ ರೀತಿ ಕಾಂಗ್ರೆಸ್ ವಿರುದ್ಧ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷದ ವಿರುದ್ಧ ಆಗಿರ್ಬೋದು, ಕಾಂಗ್ರೆಸ್ ಒಂದು ಅಭ್ಯರ್ಥಿ ವಿರುದ್ಧ ಆಗಿರ್ಬೋದು, ನಾನು ಯಾವತ್ತೂ ಕೆಲಸ ಮಾಡಿದ್ದಿಲ್ಲ. ಕಾಂಗ್ರೆಸ್ ಪಕ್ಷ ನನ್ನ ತಾಯಿ ಇದ್ದಂತೆ, ಇದಕ್ಕೆ ನಾನು ಯಾವತ್ತೂ ಕೂಡ ದ್ರೋಹ ಬಗೆಯೋದಿಲ್ಲ ಅಂತ ಒಂದು ಸಮಜಾಯಿಷಿ ಕೂಡ ಮಾಡ್ತಾರೆ. ಅದಾದಮೇಲೆ ಅಲ್ಲಿಂದ ಮೀಟಿಂಗ್ ಮುಗಿದ ನಂತರ ಸಿದ್ದರಾಮಯ್ಯನವ್ರು ಕನ್ವಿನ್ಸ್ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ಖುಷಿಯಾಗಿ ಬರ್ತಾರೆ. ಬಟ್ ಇದು ಕನ್ವಿನ್ಸ್ ಆದಂತೆಗೆ ಕಾಣ್ತಾ ಇಲ್ಲ. ಹೈಕಮಾಂಡ್ ಮಟ್ಟದಲ್ಲಿ ಇದು ಕನ್ವಿನ್ಸ್ ಆದಂಗೆ ಕಾಣ್ತಾ ಇಲ್ಲ. ಯಾಕೆ ಅಂತಂದರೆ, ಕನ್ವಿನ್ಸ್ ಆಗಿದ್ದರೆ ಅವರ ಬೆಂಬಲಿಗರೇನಿದ್ದಾರೆ ಈ ಸೋಮವಾರ ಪಾದರಾಯನಪುರದ ಬಂದನ್ನು ಕರೆ ಮಾಡಿದ್ದಾರೆ. ಮತ್ತು ಅಲ್ಲಿಂದ ವಿಧಾನಸೌಧ ಚಲೋ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಜಮೀರ್ ಅವರಿಗೆ ಕನ್ಸಿಡರ್ ಮಾಡಬೇಕು ಸಚಿವ ಸ್ಥಾನಕ್ಕೆ, ಅವ್ರ ಸಚಿವ ಸ್ಥಾನ ಕೊಡಬೇಕು ಅಂತ. ಮತ್ತು ಸಾಕಷ್ಟು ಎಲ್ಲಿ ಮುಸಲ್ಮಾನ ಪ್ರಭಾವಿ ಸ್ಥಾನಗಳಿದ್ದಾವೆ ಅಲ್ಲಿಂದ ಕೂಡ ಸಾಕಷ್ಟು ಒತ್ತಡವನ್ನು ಹೇರ್ತಾ ಇದ್ದಾರೆ, ಜಮೀರ್ ಅವ್ರನ್ನ ಪರಿಗಣಿಸಬೇಕು ಸಚಿವ ಸ್ಥಾನಕ್ಕೆ ಅಂತ. ಸೊ ಇದು ಏನು ತೋರಿಸುತ್ತೆ ಅಂದರೆ, ಹೈಕಮಾಂಡ್ ನಿಜವಾಗ್ಲೂ ಕನ್ವಿನ್ಸ್ ಆಗಿಲ್ಲ ಅಂತಲೇ ತೋರಿಸುತ್ತೆ.
ಇದು ಡೆಫಿನೆಟ್ಲಿ ಒಂದು ಜಮೀರ್ ಅವ್ರಿಗೆ ಹಿನ್ನಡೆ ಒಂದು ಅಲ್ಪಸಂಖ್ಯಾತತೆ ನಾನೊಬ್ಬ ಪ್ರಭಾವಿ ನಾಯಕ, ಅವರು ನಾನು ಡಿ ಸಿ ಎಮ್ ಆಗಬೇಕು, ಮುಂದೆ ಮುಖ್ಯಮಂತ್ರಿ ಸ್ಥಾನ ಕ್ಲೈಮ್ ಮಾಡಬೇಕು ಅಂತೆಲ್ಲ ಆಸೆ ಇಟ್ಕೊಂಡಿದ್ರು. ಅವರಿಗೆ ಒಂದು ಹಿನ್ನಡೆ ಅಂತಲೇ ಹೇಳ್ಬೋದು. ಇಲ್ಲಿ ಕಾಂಗ್ರೆಸ್ ಯಾವ ಥರ ಯೋಚನೆ ಮಾಡ್ತಾ ಇದೆ ಅಂತಲೂ ಕೂಡ ಗೊತ್ತಿಲ್ಲ. ಜಮೀರ್ ಅವ್ರಿಗೆ ಪರ್ಯಾಯವಾಗಿ ಇನ್ನೊಬ್ಬರನ್ನು ನೋಡಬೇಕು ಅಂತ ಆಸೆ ಪಡ್ತಾ ಇದ್ದಾರಾ, ಇಲ್ಲ ಈ ಈ ಥರ ಒಂದು ಪಕ್ಷ ವಿರುದ್ಧ ಕೆಲಸ ಮಾಡೋರಿಗೆ ಇದೊಂದು ಎಕ್ಸಾಂಪಲ್ ಆಗಿ ಸೆಟ್ ಮಾಡಬೇಕು, ಪಾಠ ಕಲಿಸ್ಬೇಕು ಅಂತ ನೋಡ್ತಾ ಇದ್ದಾರೆ, ಗೊತ್ತಿಲ್ಲ. ಡೆಫಿನೆಟ್ಲಿ ಇದಂತೂ ಜಮೀರ್ ಅವರಿಗೆ ಒಂದು ಸಾಕಷ್ಟು ಸಂಕಷ್ಟಕ್ಕಂತೂ ಸಿಕ್ಕಿದ್ದಾರೆ. ಮುಂದೆ ಅವ್ರ ದಾರಿ ಏನು ಅಂತ ಕಾದು ನೋಡಬೇಕು. ಸೊ ನೋಡೋಣ ಮುಂದೆ ಸೆಕೆಂಡ್ ಲಿಸ್ಟಲ್ಲಾದರೂ ಜಮೀರ್ ಅವ್ರಿಗೆ ಆ ಸಚಿವ ಸ್ಥಾನದ ಅವಕಾಶ ಸಿಗುತ್ತಾ, ಅಷ್ಟರಲ್ಲಿ ಆಡಿಯೋ ಒಂದು ಕನ್ಕ್ಲೂಡ್ ಆಗುತ್ತಾ ಏನು ಅಂತ. ಇದಾಗಿತ್ತು ಈ ವಿಡಿಯೋದ ವಿಷಯ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.